ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ವ್ಯವಸ್ಥೆ ಏನು ಮಾಡಬೇಕು? ಸೊನ್ನ ಗ್ರಾಮದ ಸೇತುವೆಯಲ್ಲಿ ಕಾಣಿಸಿಕೊಂಡಂಥ ಬಿರುಕು ಭಯ ಭೀತಿ ಮೂಡಿಸಿತ್ತು. ನಿನ್ನೆಯಿಂದ ನಾವು ಅದನ್ನು ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಬಿರುಕು ಬಿಟ್ಟಿದೆ, ನಾಳೆ ಏನಾದರೂ ಅದು ನೆಲ ಕೊರಗಿದ್ರೆ ಗತಿ ಏನು ಅಂತ. ಟಿವಿ ನಲ್ಲಿ ವರದಿ ಪ್ರಸಾರ ಆದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡರು, ಸೇತುವೆ ಸಂಚಾರವನ್ನು ಬಂದ್ ಮಾಡಿದರು. ಯಾವ ವಾಹನಗಳು ಕೂಡ ಅಲ್ಲಿ ಓಡಾಡಂಗಿಲ್ಲ. ಅತಿ ಭಾರದ ಟ್ರಕ್ ಸಂಚಾರದಿಂದ ಸೇತುವೆ ಅಲುಗಾಡ್ತಾ ಇದೆ. ಇವತ್ತೋ ನಾಳೆನೋ ಹೊತ್ಕೊಂಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಯಾವಾಗ ನಮ್ಮಲ್ಲಿ ಪ್ರಸಾರ ಆಯಿತು ವರದಿ, ಅದಾದ ಮೇಲೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡ್ರು. ಈ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ಅದರ ಮೇಲೆ ಬಿಡ್ತಾ ಇಲ್ಲ. ಇದನ್ನ ಯಾರಾದರೂ ಸೇತುವೆ ಅಂತಾರೆ ನೋಡಿ, ಯಾವ ಆ್ಯಂಗಲ್ ಕಾಣುತ್ತೆ ಈ ಸೇತುವೆ ಅಂತ. ಇರೋ ರೀತಿ ನೋಡಿ ನೋಡಿ ಹೆಂಗಿದೆ ಅಂತ. ಮೊದಲೇ ಸೇತುವೆ ಅಲುಗಾಡುತ್ತೆ, ದೊಡ್ಡ ಮಟ್ಟದಲ್ಲಿ ನೀರಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ದೇವರು ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿನ ನಾವು ಪ್ರಸಾರ ಮಾಡಿದ್ವಿ. ಅದಾದಮೇಲೆ ಜಿಲ್ಲಾಡಳಿತ ಅಲ್ಲಿ ಎಚ್ಚೆತ್ತುಕೊಂಡಿದೆ. ಯಾವುದೇ ವೆಹಿಕಲ್ಗಳು ಓಡಾಡಬಾರದು ಅಂತ ನಿರ್ಬಂಧವನ್ನು ವಿಧಿಸಿದೆ. ಏನಾದರೂ ಭಾರತ ಟ್ರಕ್ಗಳೇನಾದರೂ ಅಲ್ಲಿ ಸಂಚಾರ ಮಾಡಿದ್ವು ಅಂತಂದರೆ ಸೇತುವೆ ಅಲುಗಾಡುತ್ತೆ. ಇನ್ನು ಕೆಳಗಡೆಗೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಯಾರಾದರೂ ಹೊತ್ಕೊಂಬಿದ್ರೆ ಗತಿ ಏನು? ಹೀಗಾಗಿ ಈಗ ನೋಡಿ ಎಷ್ಟರ ಮಟ್ಟಿಗೆ ನೀರು ಬಂದಿದೆ ಅಂತ, ಎಷ್ಟರ ಮಟ್ಟಿಗೆ ಈಗ ಅಲ್ಲಿನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ.